ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6th BComನ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 4 ಬಂದುಬಿಟ್ಟು ರಿಸ್ಕ್ ಆ್ಯಂಡ್ ರಿಟರ್ನ್ಸ್ ಅಂತ ಹೇಳಿ. ಸೊ ಇದರಲ್ಲಿ ಪಾರ್ಟ್ 4ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನೀವು ಪಾರ್ಟ್ 1, 2, 3 ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಪಾರ್ಟ್ 4 ಬಂದುಬಿಟ್ಟು 12 ಮಾರ್ಕ್ಸ್ ಪ್ರಾಬ್ಲಮ್ ಆಗಿದೆ. 12 ಮಾರ್ಕ್ಸ್ ಫಸ್ಟ್ ಪ್ರಾಬ್ಲಮ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಓಕೆನಾ. ಸೊ ಈ ಒಂದು 12 ಮಾರ್ಕ್ಸ್ ಪ್ರಾಬ್ಲಮ್ನ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೊ ನನ್ನ ಒಂದು ನ್ಯೂ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಸ್ವಪ್ನ ಗೌಡ ವ್ಲಾಗ್ಸ್ ಅಂತ ಹೇಳಿ. ಸೊ ಈ ಒಂದು ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರೋ ಪ್ಲೀಸ್ ಆ ಒಂದು ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ಆ ಒಂದು ಚಾನಲ್ನ ಒಂದು ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಪ್ಲೀಸ್ ಆ ಒಂದು ಚಾನಲ್ಗೂ ಹೋಗಿ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಸೊ ಇವಾಗ ನಾವು 12 ಮಾರ್ಕ್ಸ್ ಫಸ್ಟ್ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋದಾದರೆ, ಸೊ ನೋಡಿ ಇಲ್ಲಿ ನಮಗೊಂದು ಕ್ವಶನ್ ಕೊಟ್ಟಿದ್ದಾರೆ. ಏನು ಅಂದರೆ ದ ರಿಟರ್ನ್ ಆಫ್ ಎಕ್ಸ್ ಆ್ಯಂಡ್ ವೈ ಅಂಡರ್ ಡಿಫ್ರೆಂಟ್ ಮಾರ್ಕೆಟ್ ಕಂಡೀಷನ್ಸ್ ಗಿವನ್, ಕ್ಯಾಲ್ಕುಲೇಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇನ್ ವಿಚ್ ಸೆಕ್ಯೂರಿಟೀಸ್ ವಿಲ್ ಬಿ ಇನ್ವೆಸ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಸೊ ಇಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ರಿಟರ್ನ್ ಆಫ್ ಎಕ್ಸ್ ಆ್ಯಂಡ್ ವೈನ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಮಾರ್ಕೆಟ್ ಕಂಡೀಷನ್ಸ್ನ ಕೊಟ್ಟಿದ್ದಾರೆ, ಓಕೆನಾ. ಇಲ್ಲಿ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ನೀವು ಫೈಂಡ್ ಔಟ್ ಮಾಡಿ ಅಂತ. ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ನಾವು ಸಿಗ್ಮಾ ಅಂತಲೇ ಹೇಳಿ ಕರಿತೀವಿ. ಸೊ ಈ ಸಿಂಬಲ್ನ ಬರೆದ್ರೆ ಅದು ಸಿಗ್ಮಾ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. 12 ಮಾರ್ಕ್ಸಿಗೆ ನಿಮ್ಗೆ ಇದೇ ಪ್ರಾಬ್ಲಮ್ನ ಕೊಡೋದು, ಇದೇ ರೀತಿ ಪ್ರಾಬ್ಲಮ್ನ ಕೊಡ್ತಾರೆ. ಸೊ ನೀವು ಆರಾಮಾಗಿ 12 ಮಾರ್ಕ್ಸ್ ಅನ್ನೋದು ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟಲ್ಲಿ ಆರಾಮ್ಸೆ ಸ್ಕೋರ್ ಮಾಡ್ಬೋದು, ಓಕೆನಾ. ತುಂಬ ಸಿಂಪಲ್ ಪ್ರಾಬ್ಲಮ್ಮು, ಕಲ್ತ್ರೆ ಅಂತೂ ಆರಾಮ್ಸೆ ಸಾಲ್ವ್ ಅನ್ನೋದನ್ನ ಮಾಡ್ತಾ ಹೋಗ್ಬೋದು. ಸೊ ನೋಡಿ ಇಲ್ಲಿ ನಿಮಗೆ ಪರ್ಟಿಕ್ಯುಲರ್ಸ್ ಅಂತ ಕೊಟ್ಟಿದ್ದಾರೆ. ಏನೇನೆಲ್ಲ ಕೊಟ್ಟಿದ್ದಾರೆ ಅಂದರೆ ಬೂಮು, ನಾರ್ಮಲ್, ರಿಸೆಕ್ಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ. ಪ್ರಾಬಬಿಲಿಟಿ ಬಂದುಬಿಟ್ಟು 0.3, 0.5, 0.2 ಅಂತ ಹೇಳಿ. ಇನ್ನು ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ನ ಹೇಳಿದ್ದಾರೆ, ಆಫ್ ಎಕ್ಸ್ನ ಹೇಳಿದ್ದಾರೆ ಆ್ಯಂಡ್ ವೈನ ಹೇಳಿದ್ದಾರೆ. ಸೊ 2 ಡಿಫ್ರೆಂಟ್ ಅಲ್ವಾ, ಎಕ್ಸ್ ಆ್ಯಂಡ್ ವೈ ಎರಡಿದೆ. ಸೊ ಇದಕ್ಕೂ ಒಂದು ಸತಿ ನೀವು ಮಾಡ್ತೀರಾ ಆ್ಯಂಡ್ ಇದಕ್ಕೂ ಕೂಡ ಮಾಡ್ತೀರಾ. ಏನು ಅಂದರೆ ಫಸ್ಟ್ ಎಕ್ಸ್ಗೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡ್ತೀರಾ. ಈವನ್ ವೈಗೂ ಕೂಡ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡ್ತೀರಾ, ಓಕೆನಾ. ಸೊ ಇವಾಗ ಎಕ್ಸ್ನ ನಾವು ನೋಡೋದಾದರೆ 25, 35, 45, ವೈನ ನೋಡೋದಾದರೆ 45, 35, 25 ಇಷ್ಟೇ ಡೀಟೇಲ್ಸ್ ನಮ್ಗೆ ಕೊಟ್ಟಿರೋದು. ಇಲ್ಲಿ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಓಕೆನಾ. ಇವಾಗ ನಾವು ಡೈರೆಕ್ಟಾಗಿ ಸೊಲ್ಯೂಷನ್ನ ನೋಡೋದಾದರೆ ನೋಡಿ, ಸೊಲ್ಯೂಷನ್ನ ನೀವು ನೋಡೋದಾದರೆ ಫಸ್ಟ್ ನಾವೇನು ಮಾಡೋಣ, ಪ್ರಾಜೆಕ್ಟ್ ಎಕ್ಸ್ಗೆ ಫೈಂಡ್ ಔಟ್ ಮಾಡೋಣ, ಓಕೆನಾ. ಸೊ ಪ್ರಾಜೆಕ್ಟ್ ಎಕ್ಸ್ನ ಒಂದು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ನ ನಾವು ಫೈಂಡ್ ಔಟ್ ಮಾಡೋದಾದರೆ ಫಸ್ಟ್ ನಮ್ಮ ಹತ್ರ ಏನು ಡೀಟೇಲ್ಸ್ ಇದೆಯೋ ಅದನ್ನೇ ನಾವು ಬರೆಯೋಣ, ಓಕೆನಾ. ಫಸ್ಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್ಗೆ ನಮ್ಮ ಹತ್ರ ಏನೇನಿದೆ, ಪರ್ಟಿಕ್ಯುಲರ್ಸ್ ಇದೆ, ಪ್ರಾಬಬಿಲಿಟಿ ಇದೆ, ಎಕ್ಸ್ದು ಒಂದು ಡೀಟೇಲ್ಸ್ನ ಕೊಟ್ಟಿದ್ದಾರಲ್ವಾ. ಸೇಮ್ ಆಸ್ ಇಟ್ ಇಸ್ ಪರ್ಟಿಕ್ಯುಲರ್ಸ್, ಪ್ರಾಬಬಿಲಿಟಿ, ರೇಟ್ ಆಫ್ ರಿಟರ್ನ್ನ ಕೊಟ್ಟಿದ್ದಾರೆ. ಸೇಮ್ ಆಸ್ ಇಟ್ ಇಸ್ ಅದನ್ನೇ ಬರೆಯೋಣ. ಫಸ್ಟ್ ಏನಿದೆ ಬೂಮ್, ಅದನ್ನೇ ಬರಿತೀನಿ. ನಾರ್ಮಲ್, ರೆಸೆಷನ್, ಇಲ್ಲಿ ಬೂಮ್, ನಾರ್ಮಲ್, ರೆಸೆಷನ್ ಏನಿದೆ ಅದನ್ನೇ ಇಲ್ಲೂ ಕೂಡ ಬರಿತೀನಿ, ಓಕೆನಾ. ನೆಕ್ಸ್ಟ್ ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ. ಎಷ್ಟು, 0.3, 0.5, 0.2 ಆಸ್ ಇಟ್ ಇಸ್ 0.3, 0.5, 0.2ನ ಹಾಕ್ಕೊಂಡಿದ್ದೀನಿ. ಇನ್ನು ರೇಟ್ ಆಫ್ ರಿಟರ್ನ್ ಬಂದು 25, 35, 45, 25, 35, 45 ಆಸ್ ಇಟ್ ಇಸ್ ತೊಗೊಂಡಿದ್ದೀನಿ ಅಲ್ವಾ. ಇಷ್ಟ ನಮಗೆ ಡೀಟೇಲ್ಸ್ ಅನ್ನೋದನ್ನ ಕೊಟ್ಟಿರೋದು. ಇವಾಗ ನಾವು ಏನು ಮಾಡಬೇಕು ಅಂದರೆ ಎಕ್ಸ್ ಬಾರ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ RPನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಓಕೆನಾ. RPನ ಫೈಂಡ್ ಔಟ್ ಮಾಡಬೇಕು ಅಂದರೆ ನೀವು ಪ್ರಾಬಬಿಲಿಟಿ ಇಂಟು RORನ ನೀವು ಮಾಡಿದ್ರೆ ನಿಮಗೆ RP ಸಿಗುತ್ತೆ. ಅಂದರೆ 25 ಇಂಟು 0.3 ಮಾಡಿದಾಗ ನಿಮಗೆ 7.5 ಬರುತ್ತೆ, ಅಥವಾ 0.5 ಇಂಟು 35 ಮಾಡಿದ್ರು ನಿಮಗೆ 17.5 ಬರುತ್ತೆ. 45 ಇಂಟು 0.2ನ ಮಾಡಿದ್ರೆ 9 ಸಿಗುತ್ತೆ. ಇಲ್ಲಿದೆ 3 ಎಲಿಮೆಂಟ್ಸ್ನ ಕೊಟ್ಟಿದ್ದಾರೆ. ಸೊ ಇಷ್ಟನ್ನು ಆ್ಯಡ್ ಮಾಡಿದಾಗ ನಿಮಗೆ 34 ಸಿಗುತ್ತೆ. ಇದನ್ನು ನೀವು R ಬಾರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. R ಬಾರ್ ಅಂದರೆ ಇಲ್ಲಿ ಬಾರ್ ಇದ್ದರೆ ಅದನ್ನು R ಬಾರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ, ಓಕೆನಾ. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಬರೀ ಎಕ್ಸದ ಮಾತ್ರ ನನಗೆ ತೋರಿಸ್ತಿದ್ದು. ಸೊ ಎಕ್ಸದ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯಾವ ರೀತಿ ಅಂದರೆ ಸೇಮ್ ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ಬರೆಯೋಣ, ಓಕೆನಾ. ಫಸ್ಟ್ ನಾವು ಪರ್ಟಿಕ್ಯುಲರ್ಸಲ್ಲಿ ಬೂಮು, ರೆಸೆಷನ್ನು ಮತ್ತು ನಾರ್ಮಲ್ ಅಂತ ಹೇಳಿ ಬರಿತೀವಿ. ಬೂಮು, ನಾರ್ಮಲ್, ರೆಸೆಷನ್ ಇಷ್ಟು ಬರ್ತೋ. ಇಲ್ಲಿ ಪ್ರಾಬಬಿಲಿಟಿ ಕೊಟ್ಟಿದ್ದಾರಲ್ವಾ, ಸೇಮ್ ಆಸ್ ಇಟ್ ಇಸ್ ಪ್ರಾಬಬಿಲಿಟಿ 0.3, 0.5, 0.2ನೇ ತೊಗೊಳ್ತೀರಾ. ROR ಕೊಟ್ಟಿದ್ದಾರೆ 25, 35, 45 ಆಸ್ ಇಟ್ ಈಸೇ ತೊಗೊಳ್ತೀರಾ, ಓಕೆನಾ. ಇದಾದಮೇಲೆ ಏನು ಮಾಡ್ತೀರಾ ಅಂದರೆ ನೀವು ಏನು R ಬಾರ್ನ ಫೈಂಡ್ ಔಟ್ ಮಾಡಿರ್ತೀರೋ ಮೂರಕ್ಕೂ ಅದೇ R ಬಾರ್ನ ಹಾಕೋಬೇಕಾಗುತ್ತೆ. 34, 34, 34 ಅಂತ ಹೇಳಿ, ಓಕೆನಾ.
ಇದನ್ನು ಕೂಡ ನೀವು ಹಾಕಿದ್ಮೇಲೆ ನೀವೇನು ಮಾಡಬೇಕು ಅಂದರೆ ಆರ್ ಮೈನಸ್ ಆರ್ ಬಾರ್ನ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಏನು ಆರ್ ಇದೆ, ಆರ್ ಮೈನಸ್ ಆರ್ ಬಾರ್ ಅಂದರೆ 25 ಮೈನಸ್ 34 ಮಾಡಿದಾಗ -9 ಬರುತ್ತೆ. 35 ಮೈನಸ್ 34ನ ಮಾಡಿದ್ರೆ 1 ಬರುತ್ತೆ. 45 ಮೈನಸ್ 34ನ ಮಾಡಿದ್ರೆ 11 ಸಿಗುತ್ತೆ. ಓಕೆನಾ? ಇದಾದಮೇಲೆ ಆರ್ ಬಾರ್ ಸ್ಕ್ವೇರ್ನ ಮಾಡ್ತೀರಾ. ಇಲ್ಲಿ ಏನು ಅಮೌಂಟ್ ಬಂದಿರುತ್ತೋ ಅದನ್ನು 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಾ. 9 × 9 1 × 1 11 × 11ನ ಮಾಡಬೇಕಾಗುತ್ತೆ. 9 × 9 ಮಾಡಿದಾಗ 81 ಬರುತ್ತೆ. 1 × 1 ಮಾಡಿದಾಗ 1 ಬರುತ್ತೆ. 11 × 11ನ ಮಾಡಿದಾಗ 121 ಸಿಗುತ್ತೆ. ಓಕೆನಾ? ಇದನ್ನು ನೀವು ಫೈಂಡ್ ಔಟ್ ಮಾಡಿದ್ಮೇಲೆ ನೆಕ್ಸ್ಟ್ ಫೈನಲ್ ಸ್ಟೆಪ್ ಏನು ಅಂದರೆ ಆರ್ ಪಿನ ಫೈಂಡ್ ಔಟ್ ಮಾಡ್ತೀರಾ. ಅಥವಾ ಪಿನ ಫೈಂಡ್ ಔಟ್ ಮಾಡಬೇಕಾದ್ರೆ ಆರ್ ಬಾರ್ ಇಂಟು ಪಿ. ಆರ್ ಬಾರ್ ಅಂದರೆ ಇದನ್ನು ತೊಗೋಬಾರ್ದು, ನಿಮಗೆ ಆರ್ ಬಾರ್ ಸ್ಕ್ವೇರ್ ಏನಿದೆ ಅದನ್ನು ತೊಗೊಳ್ತೀರಾ. 81 × 0.3 ಮಾಡಿದಾಗ 24.3 ಬರುತ್ತೆ. 1 × 0.3ನ ಮಾಡಿದಾಗ 0.3 ಬರುತ್ತೆ. 121 × 0.2ನ ಮಾಡಿದಾಗ 24.2 ಬರುತ್ತೆ. ಇಷ್ಟನ್ನು ಆ್ಯಡ್ ಮಾಡಿದಾಗ ನಿಮಗೆ 49 ಅನ್ನೋದು ಬರುತ್ತೆ. 49ನ ಏನು ಮಾಡಬೇಕು ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ವಾ ನಮಗೆ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರೋದು. ಸೊ ಅದಕ್ಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ = 49ಗೆ ರೂಟ್ ಹಾಕ್ಕೊಳ್ಳಿ ಅಷ್ಟೇ. ರೂಟ್ 49 ರೂಟ್ನ ಡಿವೈಡ್ ಅಂದರೆ ನೀವು ಇಂಟು ಮಾಡಿದಾಗ ರೂಟ್ನ ಹೋಗಿಸಿದಾಗ ನಿಮಗೆ 7 ಬರುತ್ತೆ. 49 ರೂಟ್ ಎಷ್ಟು ಅಂದರೆ 7 ಅಲ್ವಾ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಪ್ರಾಜೆಕ್ಟ್ ಎಕ್ಸ್ ಇಸ್ 7 ಬಂತು. ಓಕೆನಾ? ಇವಾಗ ಪ್ರಾಜೆಕ್ಟ್ ಎಕ್ಸ್ನ ನಾವು ಫೈಂಡ್ ಔಟ್ ಮಾಡಿದ್ವು, ಅದೇ ರೀತಿ ಪ್ರಾಜೆಕ್ಟ್ ವೈನ ಕೂಡ ನಾವು ಫೈಂಡ್ ಔಟ್ ಮಾಡಬೇಕಲ್ವಾ. ಸೊ ವೈನ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ಪ್ರಾಜೆಕ್ಟ್ ವೈ = ಪರ್ಟಿಕ್ಯುಲರ್ಸ್ನ ಕೊಟ್ಟಿದ್ದಾರೆ, ಆ್ಯಸ್ ಇಟ್ ಈಸ್ ಬರೀಲಿ. ಬೂಮ್, ನಾರ್ಮಲ್, ರೆಸೆಷನ್ನ ಬರೀತೀರಾ. ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ. ಹೇಗೆ ನೀವು ಸ್ಟೆಪ್ 1ನ ಮಾಡಿದ್ರೆ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ರಿ ಅದೇ ರೀತಿ ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ. 0.3 0.5 0.2ನ ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೆಡ್ ರೇಟ್ನ ಕೊಟ್ಟಿದ್ದಾರೆ. 45 35 25 45 35 25ನ ತೊಗೊಳ್ತೀವಿ. ಇನ್ನು ಆರ್ ಪಿನ ಮಾಡಬೇಕಾದ್ರೆ ಪ್ರಾಬಬಿಲಿಟಿ ಇಂಟು ಆರ್ ಮಾಡ್ತೀವಿ. ಆವಾಗ 45 × 0.3 ಮಾಡಿದಾಗ 13.5 ಬರುತ್ತೆ. 35 × 0.5ನ ಮಾಡಿದಾಗ 17.5 ಬರುತ್ತೆ. 25 × 0.2ನ ಮಾಡಿದಾಗ 5 ಬರುತ್ತೆ. ಇಷ್ಟನ್ನು ಆ್ಯಡ್ ಮಾಡಿದಾಗ ನಿಮಗೆ ಆರ್ ಬಾರ್ ಬಂದುಬಿಟ್ಟು 36 ಬರುತ್ತೆ. ಓಕೆನಾ? ಇನ್ನು ಸೇಮ್ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ತೀರಾ. ಫಸ್ಟು ಪರ್ಟಿಕ್ಯುಲರ್ಸ್ ಇಲ್ಲಿ ಏನಿದೆ ಅದನ್ನೇ ಬರೀತೀರಾ. ಬೂಮ್, ನಾರ್ಮಲ್, ರೆಸೆಷನ್ ಅಂತ ಹೇಳಿ. ನೆಕ್ಸ್ಟು ಪ್ರಾಬಬಿಲಿಟಿನ ಬರೀತೀರಾ. 0.3 0.5 0.2 ಅಂತ ಹೇಳಿ. ಆರ್ನ ಬರೀತೀರಾ. ಆರ್ ಇಲ್ಲಿ ಏನು ಕೊಟ್ಟಿದ್ದಾರೆ 45 35 25 ಅಂತ. ಆರ್ ಬಾರ್ನ ಬರೀತೀರಾ 36 36 36 ಅಂತ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಆರ್ ಮೈನಸ್ ಆರ್ ಬಾರ್ ಅಲ್ವಾ. 45 ಮೈನಸ್ 36ನ ಮಾಡಿದಾಗ 9 ಸಿಗುತ್ತೆ. 35 ಮೈನಸ್ 36 ಮಾಡಿದ್ರೆ -1. 25 ಮೈನಸ್ 36ನ ಮಾಡಿದ್ರೆ -11 ಸಿಗುತ್ತೆ. ಇದನ್ನು ಸ್ಕ್ವೇರ್ ಮಾಡಿದ್ರೆ 81 1 121 ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಆರ್ ಬಾರ್ ಇಂಟು ಪಿ ಅಂದರೆ ಆರ್ ಬಾರ್ ಸ್ಕ್ವೇರ್ ಇಂಟು ಪಿ. 81 × 0.3 ಮಾಡಿದಾಗ 24.3 ಬರುತ್ತೆ. 1 × 0.5 ಮಾಡಿದಾಗ 0.5 ಬರುತ್ತೆ. 121 × 0.2ನ ಮಾಡಿದಾಗ 24.2 ಬರುತ್ತೆ. ಇಷ್ಟನ್ನು ಆ್ಯಡ್ ಮಾಡಿದಾಗ ನಿಮಗೆ 49 ಬರುತ್ತೆ. ಈಗ 49ಗೆ ರೂಟ್ನ ಹಾಕಿದಾಗ ನಿಮಗೆ ರೂಟ್ನ ರಿಮೂವ್ ಮಾಡಿದಾಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು 7 ಬರುತ್ತೆ. ಇದು ಫಾರ್ ಪ್ರಾಜೆಕ್ಟ್ ವೈ. ನಿಮಗೆ ಪ್ರಾಜೆಕ್ಟ್ ಎಕ್ಸು ಕೂಡ 7 ಬಂದಿದೆ ಆ್ಯಂಡ್ ಪ್ರಾಜೆಕ್ಟ್ ವೈಯು ಕೂಡ 7 ಬಂದಿದೆ ಅಲ್ವಾ. ಬಟ್ ಇವ್ರು ಏನು ಕೇಳಿರೋದು ಅಂದರೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳೋದು. ಇನ್ ವಿತ್ ಸೆಕ್ಯೂರಿಟಿ ವಿಲ್ ಇನ್ವೆಸ್ಟ್ ಅಂತ. ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಎಷ್ಟು ಹೈ ರಿಟರ್ನ್ಸ್ ಬರುತ್ತಾ ಅಲ್ಲಿ ಇನ್ವೆಸ್ಟ್ ಮಾಡೋದು. ಬಟ್ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎರಡಕ್ಕೂ ಸೇಮೇ ಬಂದಿದೆ 7 ಆ್ಯಂಡ್ 7 ಅಂತ ಹೇಳಿ. ಅದು ನಮಗೆ ಆನ್ಸರ್ ಕರೆಕ್ಟಾಗಿ ಸಿಗಲಿಲ್ಲ ಅಂದರೆ ನೀವು ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಆರ್ ಬಾರ್ನ ತೊಗೊಳ್ತೀರಾ. ಆರ್ ಬಾರ್ ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ? ಎಕ್ಸ್ ಬಂದುಬಿಟ್ಟು 34, ವೈ ಬಂದುಬಿಟ್ಟು 36. ಯಾವ್ದು ಜಾಸ್ತಿ ಇದೆ? 36 ಅಲ್ವಾ ಜಾಸ್ತಿ ಇರೋದು. ಸೊ ನೀವಿಲ್ಲಿ ಏನು ಸಜೆಸ್ಟ್ ಮಾಡಬೇಕು ಅಂದರೆ 36 ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಹೈ ರಿಟರ್ನ್ ಬರುತ್ತೆ ಆ್ಯಂಡ್ ಹೈ ರಿಸ್ಕ್ನ ಫೇಸ್ ಮಾಡ್ತೀರಾ ಅಂತ ಹೇಳಿ ಸಜೆಸ್ಟ್ ಮಾಡ್ತೀರಾ. ಓಕೆನಾ? ಸೊ ಇಲ್ಲಿಗೆ 12 ಮಾರ್ಕ್ಸ್ನ ಫಸ್ಟ್ ಪ್ರಾಬ್ಲಮ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.